ನಿಜಕ್ಕೂ ಆ ಸಚಿವರ ಹೆಸರನ್ನ ಯತ್ನಾಳ್ ಅವರು ಹೇಳ್ತಾರ, ಜೊತೆಗೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನ ಏನ್ ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಇನ್ನು ರನ್ಯಾ ಚಿನ್ನದ ಆಟದ ಹಿಂದೆ ಬ್ಲಾಕ್ ಅಂಡ್ ವೈಟ್ ಸೀಕ್ರೆಟ್ ಬಗೆದಷ್ಟು ಬಯಲಾಗ್ತಾ ಇದೆ. ಸ್ಮಗ್ಲಿಂಗ್ ಸುಂದರಿಯ ರಹಸ್ಯ ಒಂದೊಂದೇ ಬಯಲಾಗ್ತಾ ಇದೆ. ನಟಿ ರನ್ಯಾ ಹಣದ ಮೂಲದ ಬಗ್ಗೆ ಇಡಿ ತನಿಖೆಗೆ ಇಳಿದಿದೆ. ಗೋಲ್ಡ್ ಲೇಡಿ ಒಡೆತನದ ಕಂಪನಿಗಳ ವಹಿವಾಟು ತನಿಖೆ ಆಗ್ತಾ ಇದೆ. ಅಕ್ರಮ ಹಣ ಸಕ್ರಮ ಮಾಡಿಕೊಳ್ಳೋದಿಕ್ಕೆ ಕಂಪನಿಯನ್ನ ತೆರೆದಿದ್ಲು ರನ್ಯಾ. ಚಿನ್ನದ ದಂಧೆಯ ಕಪ್ಪು ಹಣ ವೈಟ್ ಮಾಡೋದಿಕ್ಕೇನೆ ಕಂಪನಿ ಓಪನ್ ಮಾಡಿದ್ಲು. ಬೆಂಗಳೂರು, ದುಬೈನಲ್ಲಿ ಕಂಪನಿ ಜೊತೆಗೆ ಫ್ಲಾಟ್ ಅನ್ನ ಕೂಡ ಹೊಂದಿದ್ಲು ರನ್ಯಾ. ಆ ಎಲ್ಲದರ ಬಗ್ಗೆಯೂ ಕೂಡ ಈಗ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಹೆಸರಿನಲ್ಲಿ ಕಂಪನಿ ನೋಂದಣಿಯಾಗಿದೆ. 2023ರಲ್ಲಿ ಅಧಿಕೃತವಾಗಿ ದುಬೈನಲ್ಲಿ ವೈರಾ ಡೈಮಂಡ್ಸ್ ಟ್ರೇಡಿಂಗ್ ತನ್ನ ಕಂಪನಿ ಮೂಲಕವೇ ಕಪ್ಪು ಹಣ ವೈಟ್ ಮಾಡಿಕೊಳ್ಳೋದಿಕ್ಕೆ ಪ್ಲಾನ್. 2022ರಲ್ಲಿ ಬಯೋ ಎನ್ಸೋ ಇಂಡಿಯಾ ಎಂಬ ಕಂಪನಿ ಓಪನ್ ಮಾಡಿದ್ಲು. ಅದೇ ಕಂಪನಿಯನ್ನ ಸಿರೋಡಾ ಇಂಡಿಯಾ ಅಂತ ಬದಲು ಮಾಡಿದ್ಲು ರನ್ಯಾ. ಅದೇ ಕಂಪನಿಗೆ ಸಹಕಾರಿ ಬ್ಯಾಂಕ್ನಿಂದ 10 ಲಕ್ಷ ರೂಪಾಯಿ ಕೂಡ ವರ್ಗಾವಣೆ ಆಗಿತ್ತು. ಅಷ್ಟೇ ಅಲ್ಲದೆ ವೈಲ್ಡ್ ಲೈಫ್ ಹೆಸರಿನಲ್ಲೂ ಕೂಡ ಕಂಪನಿಯನ್ನ ಶುರು ಮಾಡಿದ್ಲು ರನ್ಯಾ. ಈ ಕಂಪನಿಗಳ ಮೂಲಕವೇ ಅಕ್ರಮ ಹಣ ಸಕ್ರಮಗೊಳಿಸಿದಂತಹ ಶಂಕೆ, ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ರನ್ಯಾ ತನ್ನ ಬ್ಲಾಕ್ ಮನಿಯನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ ಕಂಪನಿಗಳನ್ನ ಸ್ವತಃ ತೆರೆದಿದ್ಲು ಅನ್ನುವಂತಹ ಮಾಹಿತಿ ಇಡಿ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಕಂಪನಿಗಳ ಕತೆ ಏನು ಕಿರಣ್? ಖಂಡಿತ ಪ್ರಗತಿ. ಏನು ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಗೋಲ್ಡ್ ಸ್ಮಗ್ಲಿಂಗ್ಗೆ ಪ್ರಕರಣವನ್ನ ಇಡಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಒಂದು ಹಂತಕ್ಕೆ ಮುಂದೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ವೈಟ್ ಅಂಡ್ ಏನು ಬ್ಲಾಕ್ ಮನಿ ಇತ್ತು ಅದನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ ರನ್ಯಾ ರಾವ್ ಕಂಪನಿಯನ್ನ ತೆರೆದಿದ್ಲು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಬೆಂಗಳೂರು ಮತ್ತೆ ದುಬೈನಲ್ಲಿ ಕಂಪನಿಯನ್ನ ತೆರೆದು ಅಲ್ಲಿ ಹಣವನ್ನ ಟ್ರಾನ್ಸಾಕ್ಷನ್ ಅಂದ್ರೆ ದುಬೈಗೆ ಕಳಿಸ್ತಕ್ಕಂಥ ಹಣ ಏನ್ ಚಿನ್ನ ಖರೀದಿಗೆ ಹಣವನ್ನ ತೆಗೆದುಕೊಂತಾ ಇದ್ಲು, ಅದನ್ನ ಹವಾಲಾ ಮೂಲಕ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಈ ಹವಾಲಾ ಹಣ ಹೇಗೆ ಅಂದ್ರೆ ಅಲ್ಲೇ ವೈರಾ ಡೈಮಂಡ್ ಪ್ರೈವೇಟ್ ಲಿಮಿಟೆಡ್ ಏನ್ ಕಂಪನಿಯನ್ನ ಓಪನ್ ಮಾಡಿದ್ಲು ಅದಕ್ಕೆ ಹಣ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. ಅದರಿಂದ ಹಣದ ಮೂಲಕ ಗೋಲ್ಡ್ ಅನ್ನ ಖರೀದಿ ಮಾಡಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 2023ರಲ್ಲಿ ಅಧಿಕೃತವಾಗಿ ದುಬೈನಲ್ಲೇ ಸಹ ಕಂಪನಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ನಂತರ ಆ ಕಂಪನಿಯ ಹೆಸರಲ್ಲಿ ಸಹ ಸಾಕಷ್ಟು ವಹಿವಾಟು, ಹಣಕಾಸಿನ ವಹಿವಾಟು ನಡೆದಿರ್ತಕ್ಕಂಥದ್ದು. ಈ ಹಣದ ಮೂಲ, ಎಲ್ಲಿಂದ ಹಣ ಬರ್ತಾ ಇತ್ತು, ಹೇಗೆ ಬರ್ತಾ ಇತ್ತು, ಯಾರೆಲ್ಲ ಹಣ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಮತ್ತೆ ಸಹಕಾರಿ ಬ್ಯಾಂಕ್ನಿಂದ 10 ಲಕ್ಷ ಹಣ ಕೂಡ ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಕಂಪನಿಯನ್ನ ಮೊದಲು ವೈರಾ ಡೈಮಂಡ್ ಪ್ರೈವೇಟ್ ಲಿಮಿಟೆಡ್ ಅಂತ ತೆರೀತಾಳೆ, ನಂತರ ಅದನ್ನ ಬದಲಾಯಿಸಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಬಯೋ ಎನ್ವೋ ಇಂಡಿಯಾ ಮತ್ತೆ ಕಿಜೋರಾದ ಇಂಡಿಯಾ ಅಂತ ಹೇಳಿ ಬದಲಾಯಿಸಿರ್ತಕ್ಕಂಥದ್ದು. ಮತ್ತೆ ವೈಲ್ಡ್ ಲೈಫ್ ಅಂತ ಕಂಪನಿಯ ಹೆಸರನ್ನ ಬದಲಾಯಿಸಿ ಅಲ್ಲಿ ವ್ಯವಹಾರ ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಡೈಮಂಡ್ ಏನು ವೈರಾ ಡೈಮಂಡ್ ಕಂಪನಿ ಏನಿದೆ ಅದ್ರ ಬಗ್ಗೆ ಸಹ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥ ಇಡಿ ಅಧಿಕಾರಿಗಳು ಹೇಗೆಲ್ಲ ಹವಾಲಾ ಟ್ರಾನ್ಸಾಕ್ಷನ್ ಮೂಲಕ ಗೋಲ್ಡ್ ಅನ್ನ ರನ್ಯಾ ರಾವ್ ಖರೀದಿ ಮಾಡಿದಳೆ ಅನ್ನೋದ್ರ ಬಗ್ಗೆನೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಅಲ್ಲದೆ ಮುಖ್ಯವಾಗಿ ರನ್ಯಾ ರಾವ್ ಮತ್ತೆ ತರುಣ್ ರಾಜ್ ಪಾಲುದಾರಿಕೆಯಲ್ಲೂ ಸಹ ಈ ಕಂಪನಿ ಇತ್ತು ಅನ್ನೋದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈ ಇಬ್ಬರನ್ನು ಸಹ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ಇಡಿ ಅಧಿಕಾರಿಗಳು ತನಿಖೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ದುಬೈನಲ್ಲಿ ಏನು ವ್ಯವಹಾರ ಮಾಡಬೇಕು ಮತ್ತೆ ಚಿನ್ನದ ವ್ಯಾಪಾರ ಮಾಡಬೇಕು ಅಂದ್ರೆ ಜಗತ್ತಿನಾದ್ಯಂತ ಸಹ ಲಿಬರಲ್ ಆಗಿರ್ತಕ್ಕಂಥದ್ದು ಕಾನೂನು. ಹೀಗಾಗಿ ದುಬೈಗೆ ಹೋಗಿ ನಾವು ವ್ಯಾಪಾರ ಮಾಡಬೇಕು ಅಂದ್ರೆ ಒಂದು ಕಂಪನಿಯನ್ನ ಸ್ಟಾರ್ಟ್ಅಪ್ ಮಾಡಬೇಕಾಗುತ್ತೆ. ಹೀಗಾಗಿ ಆ ಸ್ಟಾರ್ಟ್ಅಪ್ ಮಾಡಿದ್ರೆ ಅಲ್ಲಿ ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ನಿಮ್ಗೆ ಗೋಲ್ಡ್ ಖರೀದಿ ಆಗಿರ್ಬೋದು, ಗೋಲ್ಡ್ ಅನ್ನ ಬೇರೆ ದೇಶಕ್ಕೆ ರವಾನೆ ಮಾಡೋದಾಗಿರ್ಬೋದು, ಎಲ್ಲ ಸುಲಭ ಆಗುತ್ತೆ. ಹೀಗಾಗಿ ಅಲ್ಲಿಗೆ ಬೆಂಗಳೂರು ಮತ್ತೆ ರಾಜ್ಯದಿಂದ ಏನು ಹವಾಲಾ ಹಣವನ್ನ ಟ್ರಾನ್ಸಾಕ್ಷನ್ ಆ ಕಂಪನಿಗೆ ರನ್ಯಾ ರಾವ್ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಅಲ್ಲಿಂದ ಗೋಲ್ಡ್ ಅನ್ನ ಖರೀದಿ ಮಾಡಿಕೊಂಡು ಇಲ್ಲಿ ಪೊಲೀಸರನ್ನ ಬಳಸ್ಕೊಂಡು ಅವರ ತಂದೆ IPS ಅಧಿಕಾರಿ ರಾಮಚಂದ್ರ ರಾವ್ ಆಗಿರೋದ್ರಿಂದ ಮಲತಂದೆ ಅವ್ರ ಮೂಲಕ ಪೊಲೀಸ್ ವಾಹನದಲ್ಲೇ ಸಹ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದು ಗೊತ್ತಾಗಿರ್ತಕ್ಕಂಥದ್ದು. ಇಲ್ಲಿ ಕ್ಲಿಯರ್ ಆಗುತ್ತೆ ಆ ಕಂಪನಿಯನ್ನ ಓಪನ್ ಮಾಡಿರೋದು ಬ್ಲಾಕ್ ಮನಿಯನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ, ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಬ್ಲಾಕ್ ಇದ್ದ ಮನಿಯನ್ನ ವೈಟ್ ಮಾಡ್ಕೊಳ್ಳೋದಕ್ಕೆ ಕಂಪನಿಗಳನ್ನ ತೆರೆದು ಅದು ಲೀಗಲ್ ಆಗಿ ದುಬೈನಲ್ಲಿ ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿ ಕಳ್ಳಾಟ ಮಾಡಿರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು
ಎಲ್ಲ ಟ್ರಾನ್ಸಾಕ್ಷನ್ 10 ಲಕ್ಷ ಏನ್ ಟ್ರಾನ್ಸ್ಫರ್ ಆಗಿದೆ ಸಹಕಾರಿ ಕ್ರೋ ಬ್ಯಾಂಕಿನಿಂದ ಅದ್ರ ಬಗ್ಗೆ ಮತ್ತೆ ಎಲ್ಲಾ ಹಣಕಾಸಿನ ವ್ಯವಹಾರದ ಬಗ್ಗೆ ರನ್ಯಾ ರಾವ್ದು ತನಿಖೆ ಕೈಗೊಂಡಿರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.